ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಬಹಳ ದಿವಸಗಳಿಂದ ಇದ್ದಂತಹ ಒಂದು ಆಸೆ ಈಡೇರಬಹುದು, ಆ ಸೂಚನೆ ಇದೆ. ಎಷ್ಟೋ ದಿವಸಗಳಿಂದ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಆಸೆ ಪಡ್ತಾ ಇರ್ತೀರಿ, ಅದು ನಿಮಗೆ ಧನಾತ್ಮಕವಾಗಿ ಫಲವನ್ನು ಕೊಡಬಹುದು. ಆ ಆಸೆ ನಿಮಗೆ ಸಂತೋಷವನ್ನು ಕೊಡಬಹುದು. ಆಸೆ ಈಡೇರುತ್ತೆ, ಅಂದುಕೊಂಡಿದ್ದು ಕೆಲಸ ಆಗತ್ತೆ ಅನ್ನುವಂತಹ ಅರ್ಥ. ತಂದೆಯವರಿಗೆ ಸಮಸ್ಯೆ, ನಿಮ್ಮಿಂದಲೋ ಅವರ ವ್ಯವಹಾರದಿಂದಲೋ ಅವರ ಆರೋಗ್ಯದಲ್ಲೋ ಏನೋ ವ್ಯತ್ಯಾಸಗಳು ಆಗ್ತಕ್ಕಂಥದ್ದಿದೆ. ನಿಮಗೆ ಅದು ಕಾರಣ, ಆತಂಕಕ್ಕೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ. ಅದು ಮನಸ್ಸಿಗೆ ಸಮಾಧಾನವನ್ನು ಕೊಡೋದಿಲ್ಲ ಅನ್ನುವಂತಹ ಅರ್ಥ. ಹಿಂದೆ ಮಾಡಿದಂತಹ ಒಳ್ಳೆಯ ಕೆಲಸಗಳೇನಿದೆ ಅದು ಫಲವನ್ನು ಕೊಡುತ್ತೆ. ಯಾವತ್ತೋ ಒಂದು ಒಳ್ಳೆಯ ಕೆಲಸ ಮಾಡಿದಿರಿ, ಅದರ ಫಲ ನಿಮಗೆ ಇವತ್ತು ಸಿಗ್ತಾ ಇದೆ. ಅದರ ಜ್ಞಾಪಕ, ಅದರ ಅರಿವು, ಆ ರೀತಿಯ ಮನೋಭಾವ ನಿಮಗಿರಬೇಕು. ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಒಳ್ಳೆಯ ಫಲಗಳು ನಮಗಿಂದಲ್ಲ ನಾಳೆ ಸಿಕ್ಕೇ ಸಿಕ್ಕತ್ತೆ ಎನ್ನುವಂತಹ ದೃಢವಾದ ನಂಬಿಕೆ ಇದೆಯಲ್ಲ, ಅದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಂತ ಅರ್ಥ. ಬೇರೆಯವರು ಅಪಹಾಸ್ಯವನ್ನು ಮಾಡೋದನ್ನು ತಪ್ಪಿಸಬೇಕು. ಯಾರೋ ಏನೋ ಹಾಸ್ಯ ಮಾಡ್ತಾರೆ ಎನ್ನುವ ರೀತಿಯಲ್ಲಿ ನೀವು ನಡ್ಕೊಳ್ಬಾರ್ದು. ಆ ರೀತಿಯ ಕೈಂಕರ್ಯಗಳು ನಿಮ್ಮಿಂದ ಆಗಬಾರ್ದು. ಬೇರೆಯವರ ಟೀಕೆಗೊಳಗಾಗಬಾರ್ದು ಅನ್ನುವಂಥದ್ದು. ಪ್ರಯಾಣವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ. ಅಂದರೆ ನಿತ್ಯದ ಪ್ರಯಾಣಕ್ಕಿದು ಅನ್ವಯ ಆಗೋದಿಲ್ಲ. ವಿಶೇಷವಾದಂತಹ ಪ್ರವಾಸ ಪ್ರಯಾಣಗಳು ಈ ದಿವಸ ಬೇಡ ಅಂತ ಅರ್ಥ. ಮನೆಯಲ್ಲಿ ಮಂಗಳ ಕಾರ್ಯಗಳ ಚಿಂತನೆಯನ್ನು ನಡೆಸ್ತೀರಿ. ಯಾವುದೋ ಒಂದು ಒಳ್ಳೆಯ ಕೆಲಸವಾಗಬೇಕು. ಹಲವಾರು ದಿವಸದಿಂದ ನಮ್ಮ ಮನೆಯಲ್ಲಿ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಿಲ್ಲ ಅಥವಾ ಶುಭ ಕಾರ್ಯಗಳನ್ನು ಮಾಡಿಲ್ಲ ಅನ್ನುವಂತಹ ಒಂದು ಯೋಚನೆ ಮನಸ್ಸಿಗೆ ಬಂದಾಗ ಅದನ್ನು ಮುನ್ನೆಲೆಗೆ ತಂದು ಚರ್ಚೆ ಮಾಡಿ ಕಾರ್ಯವನ್ನು ಮಾಡ್ತಕ್ಕಂತಹ ಪ್ರಯತ್ನದಲ್ಲಿ ನೀವು ತೊಡಗ್ತೀರಿ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ನೌಕರಿಯ ಒತ್ತಡದಿಂದ ಶಾರೀರಿಕವಾದಂತಹ ಸಮಸ್ಯೆ ಆಗುತ್ತೆ. ಕೆಲಸದ ಒತ್ತಡ, ಮೇಲಿಂದ ಮೇಲೆ ಕೆಲಸ, ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸ, ಇದು ಶರೀರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಶಾರೀರಿಕವಾಗಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಕೆಲವರಿಗೆ ಕೂತೇ ಅರ್ಧ ಕೆಲವು ಸಮಸ್ಯೆಗಳು ಆರಂಭವಾಗ್ತಕ್ಕಂಥದ್ದಾಗತ್ತೆ. ಆ ರೀತಿಯ ಕೆಲಸದ ಒತ್ತಡ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಯವನ್ನು ಉಂಟು ಮಾಡುತ್ತೆ. ರಾಜಕಾರಣಿಗಳನ್ನು ಭೇಟಿ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಇವತ್ತಿನ ದಿನಮಾನದಲ್ಲಿ ಅದು ಸರಳ ಸಾಮಾನ್ಯ ಅಂತ ಅನಿಸಿದರೂ ಕೂಡ ನಿಮಗೆ ಆ ಒಂದು ಸಂದರ್ಭ ಬಂದಿದೆ ಎನ್ನುವಂಥದ್ದು ವಿಶೇಷವಾಗುತ್ತೆ. ಆಸ್ತಿಯ ಲಾಭಕ್ಕೆ ಅವಕಾಶಗಳಿದೆ, ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ತಂಟೆ ತಕರಾರುಗಳಿಲ್ಲದೆ ಅದನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂಥದ್ದು. ಮನೆಯಲ್ಲಿ ಮಾತ್ರ ಸಮಾಧಾನ ಇರೋದಿಲ್ಲ, ಮನೆಯಲ್ಲಿಯ ಒತ್ತಡಗಳು ನಿಮಗೆ ಹೆಚ್ಚಾಗ್ತಕ್ಕಂಥದ್ದು. ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿ ಅದಕ್ಕೆ ಮಣಿದು ನೀವು ಸಮಾಧಾನವನ್ನು ಕಳ್ಕೊಳ್ತೀರಿ. ಮಾಂತ್ರಿಕವಾದಂತಹ ದೋಷ ಇರತಕ್ಕಂಥದ್ದು ಪತ್ತೆಯಾಗತ್ತೆ. ಯಾರೋ ಮಾಂತ್ರಿಕವಾಗಿ ಮಾಟ ಮದ್ದು ಏನೋ ಮಾಡಿದ್ದಾರೆ, ನಮಗೆ ಅಪಚಾರವನ್ನು ಮಾಡಿದ್ದಾರೆ, ಅಥವಾ ಇನ್ಯಾವುದೋ ಒಂದು ಕೆಲಸವನ್ನು ಪ್ರಯೋಗವನ್ನು ದೃಷ್ಟಿಯ ಆಗುವ ಹಾಗೆ ನಮಗೆ ಮಾಡಿದ್ದಾರೆ, ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಹಲವಾರು ರೀತಿಯ ಯೋಚನೆಗಳು ಕೂಡ ಮನಸ್ಸಿಗೆ ಬರುತ್ತೆ. ಯಾರು ಯಾಕೆ ಹೀಗೆ ಮಾಡಿದರು ಅನ್ನುವಂಥದ್ದು ಎಲ್ಲವೂ ಕೂಡ ಬರುತ್ತೆ. ಒಂದು ಸಾರಿ ಮನುಷ್ಯನಿಗಿರತಕ್ಕಂತಹ ಸಹಜವಾದಂತಹ ಕೋಪವನ್ನು ಜ್ಞಾಪಿಸಿಕೊಂಡಾಗ ಅವರಿಗೆ ಏನಾದರೂ ಮಾಡಿಬಿಡಬೇಕು ಅಂತಕ್ಕಂತಹ ಮನಸ್ಸು ಕೂಡ ಬರುತ್ತೆ. ಆದರೆ ಆ ಪ್ರತೀಕಾರವನ್ನು ತೀರಿಸ್ಕೊಳ್ತಕ್ಕಂಥದ್ದಲ್ಲ. ಯಾರೋ ಮಾಡ್ತಾರೆ, ನಾವು ನಮ್ಮಷ್ಟಕ್ಕೆ ನಮ್ಮ ರಕ್ಷಣೆಯನ್ನು ಪರಿಹಾರವನ್ನು ಮಾಡಿಕೊಳ್ಬೇಕಾದಂಥದ್ದು ಕರ್ತವ್ಯವೇ ಹೊರತು ಪ್ರತೀಕಾರಕ್ಕೆ ಸಮಯ ಅಲ್ಲ ಅನ್ನುವಂಥದ್ದು. ನವಗ್ರಹರನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಧನ ಅಥವಾ ಉದ್ಯೋಗ ನಷ್ಟವಾಗ್ತಕ್ಕಂಥದ್ದು. ಹಣವನ್ನು ಕಳ್ಕೊಳ್ತೀರಿ, ಇಲ್ಲ ಕೆಲಸವನ್ನು ಕಳ್ಕೊಳ್ತೀರಿ, ಆ ಸೂಚನೆಗಳಿದೆ. ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕು, ನಿಮ್ಮ ತಪ್ಪಿನ ಅರಿವಾಗಬೇಕು. ನೀವು ಮಾಡಿದಂತಹ ಕೆಲಸ ಸಾರ್ವತ್ರಿಕವಾಗಿ ಸರಿಯಾಗಿದೆ ಅಂತ ಆಗಬೇಕು. ಆಗ ಮಾತ್ರ ಈ ಒಂದು ಅನಾಹುತಗಳಿಂದ ಹೊರಬರಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥದ್ದು. ಕುಟುಂಬದಲ್ಲಿ ವಾಗ್ವಾದವನ್ನು ಮಾಡ್ಕೊಳ್ತೀರಿ, ಮನೆಯಲ್ಲೂ ಕೂಡ ಮಾತಿಗೆ ಮಾತು ಬೆಳೆಸ್ತೀರಿ. ತಾರಕಕ್ಕೆ ಏರುವ ಹಾಗೆ ಆ ಸಮಯವನ್ನು ವಾತಾವರಣವನ್ನು ಸೃಷ್ಟಿ ಮಾಡ್ತೀರಿ. ಪತ್ರ ಅಥವಾ ದಾಖಲಾತಿಗಳಿಂದ ಸಮಸ್ಯೆ ಆಗುತ್ತೆ. ಯಾವತ್ತೂ ಕೂಡ ಬಾಯಲ್ಲಿ ಆಡದಂತಹ ಮಾತಿಗಿಂತ ದಾಖಲೆ ಇರತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಬರವಣಿಗೆಯಲ್ಲಿರ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ.
ಅದರಿಂದ ತಪ್ಪನ್ನು ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂತಹದ್ದು ದೃಢವಾದಂತಹ ನಿರ್ಧಾರ ಅನುಕೂಲವನ್ನು ಮಾಡುತ್ತೆ. ನಾನು ಮಾಡಿದ್ದು ಸತ್ಯ, ಪ್ರಮಾಣಪೂರ್ವಕವಾಗಿ ಪ್ರಾಮಾಣಿಕವಾಗಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ, ಇದರಲ್ಲಿ ಯಾವ ಲೋಪದೋಷಗಳು ಇಲ್ಲ ಅಂತಕ್ಕಂತಹ ಆತ್ಮಸಾಕ್ಷಿ, ಆತ್ಮಸ್ಥೈರ್ಯ ನಿಮಗಿದ್ದರೆ, ಆ ದೃಢವಾದಂತಹ ನಂಬಿಕೆ ನಿಮ್ಮ ಮೇಲೆ ನಿಮಗಿದ್ದರೆ ಖಂಡಿತವಾಗಿ ಗೆಲ್ತೀರಿ ಅಂತಕ್ಕಂಥದ್ದು. ಯಾವುದೋ ದಾಕ್ಷಿಣ್ಯಕ್ಕೊಳಗಾಗಿ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪನ್ನು ನಂದು ಅಂತ ಹೇಳಿ ಪರೋಕ್ಷವಾಗಿ ಒಪ್ಕೊಳ್ತಕ್ಕಂತಹ ಮಾನಸಿಕವಾದಂತಹ ಸ್ಥಿತಿ ನಿಮ್ಮನ್ನು ಒಂದು ಮೆಟ್ಟಿಲು ಕೆಳಗೆ ಇಳಿಸಿಬಿಡುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಮಕ್ಕಳಿಂದ ಸಹಾಯ ಸಿಕ್ಕತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಸಜ್ಜಾಗಬೇಕಾಗತ್ತೆ. ಇದು ಅನಿವಾರ್ಯ. ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕಿಂತ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡಿ ಅದರಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ವೀರಜಯ ಅಂತ ಹೇಳಬೇಕು. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ, ಔದ್ಯೋಗಿಕವಾಗಿ ಅಥವಾ ಇನ್ಯಾವುದೋ ವ್ಯಾಪಾರದಲ್ಲಿ ಸ್ವಂತವಾದಂತಹ ನಿರ್ಧಾರವನ್ನು ಮಾಡೋದಕ್ಕೆ ಅಡ್ಡಿಯಾಗುತ್ತೆ. ಸ್ನೇಹಿತರ ಅಡ್ಡಿಯಾಗ್ಬೋದು, ಬಂಧುಗಳ ಅಡ್ಡಿಯಾಗ್ಬೋದು, ಮನೆಯವರೇ ಅಡ್ಡಿಯಾಗಬಹುದು. ಒಟ್ಟಾರೆ ಸ್ವತಂತ್ರ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರನ್ನೋ ಕೇಳಬೇಕು, ನಾನು ಮಾತಾಡಿ ಹೇಳ್ತೀನಿ, ಈ ರೀತಿಯ ಮಾತುಗಳು ಬರುತ್ತಲ್ಲ, ಇದಕ್ಕೆಲ್ಲ ಕಾರಣ ಹೀಗೆ ಅಂತ ಹೇಳಿ ಭಾವಿಸಬೇಕು. ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಕಿರುಕುಳ ಆಗಬಹುದು. ಇದು ಹೊಸತೇನು ಅಲ್ಲದೇ ಇದ್ದರೂ ಕೂಡ ಇವತ್ತು ನಿಮಗೆ ಹೀಗೆ ಆಗ್ತಿದೆ ಅನ್ನುವಂಥದ್ದನ್ನು ಗಮನಿಸಬೇಕಾದಂಥದ್ದು. ಧನ ನಷ್ಟ ಆಗ್ತಕ್ಕಂತಹ ಚಿಂತೆ ಕಾಡುತ್ತೆ. ದುಡ್ಡನ್ನು ಕಳ್ಕೊಳ್ತೀನಿ, ವಿನಾಕಾರಣ ಯಾರಿಗೋ ನಾನು ಹಣವನ್ನು ಕೊಡಬೇಕಾಗತ್ತಲ್ಲ ಅನ್ನುವಂತಹ ಯೋಚನೆ ಮನಸ್ಸಿಗೆ ಬರುತ್ತೆ. ಕಟ್ಟಡ ಕಾಮಗಾರಿಯ ಕೆಲಸ ಪೂರ್ಣ ಆಗುವಂಥದ್ದು, ಆ ಸೂಚನೆಗಳು ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಯಾವುದೇ ರೀತಿಯ ಉದ್ವೇಗಕ್ಕೆ ಒಳಗಾಗುವಂಥದ್ದು ಬೇಡ. ಅದರಿಂದ ಏನೂ ಪ್ರಯೋಜನ ಇಲ್ಲ. ತಾಳ್ಮೆ ತುಂಬ ಕೆಲಸವನ್ನು ಮಾಡುವಂಥದ್ದಾಗತ್ತೆ. ಆರ್ಥಿಕವಾಗಿ ಸಬಲರಾಗಿರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಗ್ರಹಗತಿ ಚೆನ್ನಾಗಿಲ್ಲದೆ ಇದ್ದಾಗ ನಾವು ಸಂಪಾದನೆ ಮಾಡಿದಂತಹ ಹಣವನ್ನು ಬೇರೆ ಯಾರಿಗೂ ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳುವಂಥದ್ದು. ಶಿವಾರಾಧನೆಯನ್ನು ಮಾಡಿ, ಈಶ್ವರನ ಅನುಗ್ರಹ ನಿಮಗೆ ಪರಿಪೂರ್ಣವಾಗಿರಲಿ, ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ.